ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ನಾವಿವತ್ತು ಒಂದು ಮದುವೆಗೆ ಹೊರಟಿದ್ದೀವಿ. ನಮ್ಮ ಪಕ್ಕದ ಮನೆಯವರು ಕರೆದಿದ್ರು, ಹಾಗಾಗಿ ನಾವು ಎಲ್ಲ ರೆಡಿಯಾಗಿ ನಮ್ಮ ಫ್ರೆಂಡ್ಸು, ಹಸ್ಬೆಂಡು, ಮಕ್ಕಳು ಎಲ್ಲ ಮದುವೆಗೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ವೀಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ನೋಡಿ, ಮಂಟಪದ ಹತ್ರ ಬಂದಿದ್ದೀವಿ. ಆಚೆ ಕಡೆ ಎಲ್ಲ ಜ್ಯೂಸ್ ಇಟ್ಟಿದ್ದಾರೆ ಬಂದವ್ರಿಗೆಲ್ಲ. ನೋಡಿ, ಇವ್ರದ್ದೇ ಮದುವೆಗೆ ನಾವು ಬಂದಿದ್ದು. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಪಕ್ಕದ ಮನೆ ಆಂಟಿ ತಂಗಿ ಅವರು ನಮಗೆ ಮದುವೆಗೆ ಇನ್ವೈಟ್ ಮಾಡಿದ್ರು, ಹಾಗಾಗಿ ನಾವು ಅವ್ರ ಮದುವೆಗೆ ಹೋಗಿದ್ವಿ ಸ್ನೇಹಿತರೆ. ನಾವು ನಮ್ಮ ಫ್ರೆಂಡ್ಸು ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದರು, ಪರವಾಗಿಲ್ಲ ಅಂತ ಹೇಳ್ಬೋದು. ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಬಂದ್ವಿ. ನೋಡಿ, ಊಟಕ್ಕೆಲ್ಲ ದೋಸೆ, ಹಾಗೆ ಒಂದೆರಡು ಪಲ್ಯ, ಪಾಯಸ, ಅನ್ನ ಸಾಂಬಾರು ಎಲ್ಲ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನಾವು ನಮ್ಮ ಮನೆಯವರೆಲ್ಲ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಮುಗಿದ ನಂತರ ಹಾಗೆ ಹೊರಗಡೆ ಐಸ್ ಕ್ರೀಮ್ ಸಹ ಕೊಟ್ಟಿದ್ದರು, ಅದನ್ನು ತಿಂತಾಯಿದ್ದಾರೆ ನನ್ನ ಮಕ್ಕಳು, ನಮ್ಮ ಮನೆಯವರು. ನನಗೆ ಐಸ್ ಕ್ರೀಮ್ ತಿನ್ನೋಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನೇನು ತಿಂತಾಯಿಲ್ಲ, ಅವ್ರು ತಿಂತಾಯಿದ್ದಾರೆ ಸ್ನೇಹಿತರೆ. ನೋಡಿ, ನನ್ನ ಮಕ್ಕಳು ಸಹ ತಿಂತಾಯಿದ್ದಾರೆ. ನನ್ನ ಚಿಕ್ಕ ಮಗ ನಿಮಗೆ ಹಾಯ್ ಹೇಳ್ತಿದ್ದೆ ನೋಡಿ. ಮದುವೆ ಎಲ್ಲ ಊಟ ಎಲ್ಲ ಮುಗಿಸಿ ನಂತರ ನಾವು ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ. ಹಾಗೆ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಫೋಟೋ ತಗೊಳ್ತಾ ಇದ್ದೀವಿ, ನಾನು ನಮ್ಮ ಮನೆಯವರು ಸಹ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತೆ. ದೊಡ್ಡದು ಫೀಲ್ಡ್ ಅದು, ಎಷ್ಟು ವೆಹಿಕಲ್ಸ್ ಆದರೂ ನಿಲ್ಲಿಸ್ಬೋದು, ಅಷ್ಟು ಚೆನ್ನಾಗಿತ್ತು ಅದು ಮಂಟಪ. ಒಳಗೆ ಏನು ಅಷ್ಟೊಂದು ಇರಲಿಲ್ಲ, ಹೊರಗಡೆ ತುಂಬ ಚೆನ್ನಾಗಿತ್ತು ಅದು. ನಾವು ಫೋಟೋ ಎಲ್ಲ ತೆಗೆಸ್ಕೊಂಡ ನಂತರ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ನೇಹಿತರೆ. ಸಂಜೆ ಟೈಮ್ ಹೊರಗಡೆ ಹೋಗೋಕೆ ತುಂಬ ಚೆನ್ನಾಗಿರುತ್ತೆ, ವೆದರು, ಗಾಳಿ ಎಲ್ಲ. ಹಾಗಾಗಿ ಹೊರಗಡೆ ಸ್ವಲ್ಪ ಹೊತ್ತಿದ್ವಿ, ಅಲ್ಲೇ ಸ್ವಲ್ಪ ಹೊತ್ತು. ನಮ್ಮ ಮನೆಯವರು ಸಹ ಫೋಟೋ ತೆಗೆಸ್ಕೊತಾ ಇದ್ದಾರೆ. ನೋಡ್ರಿ, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ ಮಧ್ಯಾಹ್ನ ಫುಲ್ ಗ್ರ್ಯಾಂಡಾಗಿ. ನಾವೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ನಾವು ಆಟೋದಲ್ಲೇ ಹೋಗಿದ್ದು, ಆಟೋದಲ್ಲೇ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಂದ್ವಿ ಮನೆಗೆ. ನಮ್ಮ ಮನೆಯವ್ರು ಸಹ ಫೋಟೋ ತೆಗಿ ಅಂತಂದರು, ಹಾಗಾಗಿ ಅವರು ಫೋಟೋ ಸಹ ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ಅದೆಲ್ಲ ಮುಗಿದ ನಂತರ ನನ್ನ ಮಕ್ಕಳು ಸಹ ಬಂದ ತಕ್ಷಣ ಬಟ್ಟೆ ಬಿಚ್ಚಾಕ್ತಾ ಇದ್ದಾರೆ, ಯಾಕಂದರೆ ತುಂಬಾ ಸೆಕೆ ಅಲ್ವಾ, ಹಾಗಾಗಿ ಈ ಥರ ಕೋಟು ಅವೆಲ್ಲ ಭಾಳ ಹೊತ್ತು ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಬೆಳಗ್ಗೆ ಪಡ್ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ದೆ ಅಕ್ಕಿನೂ, ಮೆಂತ್ಯ ಕಾಳು, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ನೋಡಿ, ಚೆನ್ನಾಗಿ ನೆಂದಿದೆ, ಉಬ್ಬಿ ಬಂದಿದೆ. ಈ ಥರ ಉಬ್ಬಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪಡ್ ಜೊತೆಗೆ ಚಟ್ನಿ, ಕಾಯಿ ತುರಿ ಚಟ್ನಿ ಮಾಡೋಣ ಅಂತೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆಲ್ಲ ಹಾಗೆ ಮಡಕೆ ಕಾಳು ನೆನೆ ಹಾಕಿದ್ದೆ, ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿರುತ್ತೆ ಸ್ನೇಹಿತರೆ,
ಹಾಗಾಗಿ ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋಕ್ಕಾಗಲ್ಲ. ಬೆಳಗ್ಗೆನೇ ಅಡುಗೆ ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದೆಲ್ಲ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಕುಕ್ಕರಲ್ಲಿ ಹಾಕಿ ಇಕ್ತಾಯಿದ್ದೀನಿ ಸ್ನೇಹಿತರೆ. ಮೊಳಕೆ ಕಟ್ಟಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರು ಟೇಸ್ಟ್ ಕೊಡುತ್ತೆ. ನೀಟಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದು ಸಾಂಬಾರು. ನಾವು ಜಾಸ್ತಿ ಇದನ್ನೇ ಮಾಡೋದು ಸಾಂಬಾರು. ಇದು ಸೊಪ್ಪಿನ ಸಾಂಬಾರು ಜಾಸ್ತಿ. ರೆಡಿ ಆಗಿದೆ ಇವಾಗ ಸಾಂಬಾರು. ಇವಾಗ ನಾನು ಪಡ್ಡು ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವರಿಗೆ ಜಾಸ್ತಿ ಪಡ್ಡು ಅಂದರೆ ಇಷ್ಟ, ಹಾಗಾಗಿ ನಾನು ಪಡ್ಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪಡ್ಡು ಚಟ್ನಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿದರು. ನಮ್ಮ ಮನೆಯವರು ತುಂಬ ಕಮೆಂಟ್ ಮಾಡ್ತಾರೆ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. ನಾವು ಚೆನ್ನಾಗೇ ಮಾಡಬೇಕು ಅಡುಗೆ, ಚೆನ್ನಾಗಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಹಾಗಾಗಿ ಪಡ್ಡು ಚಟ್ನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ಅವರೇ. ಅವಲಕ್ಕಿ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಪಡ್ಡು. ಅವಲಕ್ಕಿ ಹಾಕಬೇಕು, ತುಂಬ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಸೊ ಪಡ್ಡೆಲ್ಲ ತಿಂದು ನಂತರ ನೋಡಿ ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲ ಪಡ್ಡು ತಿಂತಾಯಿದ್ದಾರೆ. ಸೊ ನಾವು ಟಿಫನ್ ಎಲ್ಲ ಮುಗಿಸಿ ಅದೇ ಓಟ್ ಮಾಡೋಣ ಅಂತ ಹೇಳ್ಬಿಟ್ಟು ಓಟ್ ಹಾಕೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನನ್ನೊಂದೇ ಇರೋದು ಊರಲ್ಲಿದ್ದೆ, ಅದನ್ನು ಅಡ್ರೆಸ್ ಚೇಂಜ್ ಮಾಡಿಸ್ಕೋಬೇಕು, ಮಾಡಿಸಿಲ್ಲ. ನಂದಿದೆ, ಹಾಗಾಗಿ ನಾನು ಹೋಗ್ತಾಯಿದ್ದೀವಿ ಓಟ್ ಹಾಕೋಕ್ಕೆ. ಸ್ನೇಹಿತರೆ ಎಲ್ಲರೂ ಓಟ್ ಮಾಡಿ. ಇದು ನಮ್ಮ ಹಕ್ಕು ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನ ನಮ್ಮ ಹಕ್ಕು, ಸರಿಯಾದ ರೀತಿಲಿ ನಾವು ಚಲಾಯಿಸಬೇಕು ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಸಹ ಓಟ್ ಹಾಕೋಣ ಅಂತ ಹೊರಡ್ತಾಯಿದ್ದೀನಿ ನೋಡಿ. ಇದು ನೆಲಮಂಗಲ TV ಸ್ಟಾಪ್ ಅಂತ, TV ಸ್ಟಾಪ್ ಇದು. ಪೊಲೀಸು ಎಲ್ಲ ಇದ್ದಾರೆ ನೋಡಿ. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಹಲೋ ಇಲ್ಲ. ಪೊಲೀಸೆಲ್ಲ ನನ್ನ ಮೊಬೈಲ್ನ ತೊಗೊಂಡು ಇಟ್ಕೊಂಡಿದ್ರು. ಇದನ್ನು ನೋಡಿ, ಹಲೋ ಇಲ್ಲ. ಆಚೆ ಕಡೆ ಮಾಡಿರೋದೇ ವೀಡಿಯೋ. ಯಾರೋ ಪಕ್ಕದಲ್ಲಿ ನೋಡ್ತಿದ್ದಾರೆ, ಯಾರೋ ಗೊತ್ತಿಲ್ಲ. ಸೊ ನಾನು ಇವಾಗ ನೆಕ್ಸ್ಟ್ ಒಳಗಡೆ ಹೋಗಿ ಓಟ್ ಹಾಕಿ ಬರ್ತೀನಿ. ಮೊಬೈಲ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಸ್ನೇಹಿತರೆ. ಸೊ ಓಟ್ ಮಾಡಿ ಬಂದೆ ನಾನು. ಇವಾಗ ಹೊರಗಡೆ ಇದ್ದೀನಿ. ತುಂಬ ಜನ ಓಟ್ ಮಾಡೋಕ್ಕೆ ಬರ್ತಾಯಿದ್ರು. ಆಲೇ 10:30 11 ಗಂಟೆಗೆ ನಾವು ಹೋಗಿದ್ವಿ ಓಟ್ ಮಾಡೋಕ್ಕೆ. ತುಂಬ ಬಿಸಿಲು ಸ್ನೇಹಿತರೆ, ಎಷ್ಟು ಬಿಸಿಲು ಅಂದ್ರೆಪ್ಪ ಇಲ್ಲ, ಆಚೆ ಕಡೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು. ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ ಮಳೆ ಬಂದಿದೆ, ಬೆಂಗಳೂರಲ್ಲಿ ಮಳೆ ಬಂದಿಲ್ಲ, ಏನಕ್ಕಂತ ಗೊತ್ತಿಲ್ಲ. ಸೊ ನಾವು ಹಂಗೆ ತರಕಾರಿ ಕೂಡ ಖಾಲಿಯಾಗಿತ್ತು. ಹಾಗಾಗಿ ನಾವಿವತ್ತು ಶುಕ್ರವಾರ ಆಗಿರೋದ್ರಿಂದ ತರಕಾರಿ ಸಹ ತಗೊಂಬರೋಣ ಅಂತ ತರಕಾರಿ ಮಾರ್ಕೆಟಿಗೆ ಹೋಗಿದ್ವಿ. ನಮ್ಮ ಮನೆಯವರೇ ತರಕಾರಿ ತಗೊತಿದ್ದಾರೆ. ಯಾಕಂದರೆ ಅವ್ರು ಹಂಗೆ ಹಿಂಗೆ ಅಂತ ಹೇಳೋದು ಜಾಸ್ತಿ. ಚೆನ್ನಾಗಿರೋದು ತಗೊಳಲ್ಲ ನೀನು, ಹಂಗೆ ಹಿಂಗೆ ಅಂತ ಅವರೇ ತಗೊತಾ ಇದ್ದಾರೆ. ಸೊ ಎಲ್ಲ ಮಿಕ್ಸ್ ತೊಗೊಂಡ್ಬಿಡ್ತೀವಿ ನಾವು ಒಂದೇ ಸಲ. ಒಂದು 2-3 kg ಅವನ್ನೆಲ್ಲ ಮಿಕ್ಸ್ ತಗೊಂಡ್ರೆ, ಯಾಕಂದರೆ ವಾರದ ಪೂರ್ತಿ ಬೇಕಲ್ವ, ಹಾಗಾಗಿ ಒಂದೇ ಸಲ ತಗೊಂಡ್ಬಿಡ್ತೀವಿ ನಾವು. ಸೊ ಹಾಗೆ ಸ್ವಲ್ಪ ರೇಷನ್ ಕೂಡ ಖಾಲಿಯಾಗಿತ್ತು, ಬೇಳೆ ಅವೆಲ್ಲ, ಅವನು ಕೂಡ ತಗೊಳ್ಳೋಣ ಅಂತ ದಿನಸಿ ಅಂಗಡಿಗೆ ಹೋಗಿದ್ವಿ ನಾವು. ಹಾಗೆ ಇನ್ನೊಂದು ಅಂಗಡಿಯಲ್ಲಿ ಮನೆ ಟೀ ಪುಡಿ ಸಹ ಖಾಲಿಯಾಗಿತ್ತು, ಅದು ಇರಲಿಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ತೊಗೊಳೋಣ ಅಂತ ಇಲ್ಲಿ ಬಂದಿದ್ದಾರೆ ನಮ್ಮ ಮನೆಯವರು. ಸ್ನೇಹಿತರೆ, ಐ ಹೋಪ್ ಈ ದಿನದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ.